ಅಥಣಿ ಜಿಲ್ಲೆಯ ಹುಲಗಬಾಳ ಗ್ರಾಮದಲ್ಲಿ ನಮ್ಮ ಮಕ್ಕಳಿಗೆ ಮದ್ವೆ ಮಾಡೋಕೆ ಹೆಣ್ಣು ಕೊಡ್ತಾ ಇಲ್ಲ. ಕಾರಣ ರಸ್ತೆ ಸರಿ ಇಲ್ಲ ಅಂತ ಕಾರಣ ಹೇಳ್ತಾ ಇದ್ದಾರೆ. ಈ ಊರು ಭಾರತದಲ್ಲಿದೆಯೋ ಅಥವಾ ಪಾಕಿಸ್ತಾನದಲ್ಲಿದೆಯೋ ಅಂತ ಗ್ರಾಮಸ್ಥರು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಸ್ತೆ ಇಲ್ಲದೆ ಹಸೆಮಣೆ ಏರದ ಯುವಕರು ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆಯಲ್ಲೇ ಗರ್ಭಿಣಿಯರಿಗೆ ಹೆರಿಗೆ, ಸಾವು ನೋವಿನ ಭೀತಿಯಲ್ಲಿ ಹುಲಗಬಾಳ ಗ್ರಾಮಸ್ಥರು. ಅಭಿವೃದ್ಧಿ ಮರೆತ ಶಾಸಕರು ಗ್ರಾಮಸ್ಥರಿಂದ ಆತ್ಮಾಹುತಿ ಮಾಡಿಕೊಳ್ಳುವ ಎಚ್ಚರಿಕೆಯ ಸಂದೇಶ. ಶಿಕ್ಷಣ ಹಾಗೂ ಆರೋಗ್ಯದಿಂದ ವಂಚಿತರಾದ ಜನರು, ರಸ್ತೆಗಾಗಿ ಗ್ರಾಮಸ್ಥರ ತೀವ್ರ ಹೋರಾಟ. ಚುನಾವಣಾ ಭರವಸೆ ಮರೆತ ಲಕ್ಷ್ಮಣ್ ಸವದಿ, ಹುಲಗಬಾಳ ಗ್ರಾಮದ ಜನರ ಆಕ್ರೋಶದ ನುಡಿ. ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮದಲ್ಲಿ ರಸ್ತೆ ಇಲ್ಲದೆ ಹಸೆಮಣೆಯನ್ನೇ ಏರದ ಯುವಕರು ಅಂತ ಹೇಳ್ತಾ ಇದ್ದಾರೆ. ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು. ಈ ರಸ್ತೆಯಲ್ಲೇ ಗರ್ಭಿಣಿಯರಿಗೆ ಹೆರಿಗೆ ಆಗ್ತಾ ಇದೆ, ಸಾವು ನೋವಿನ ಭೀತಿಯಲ್ಲಿ ಹುಲಗಬಾಳ ಗ್ರಾಮಸ್ಥರಿದ್ದಾರೆ. ಅಭಿವೃದ್ಧಿ ಮರೆತಿದ್ದಾರೆ ಶಾಸಕರು, ಗ್ರಾಮಸ್ಥರಿಂದ ಆತ್ಮಾಹುತಿ ಮಾಡಿಕೊಳ್ಳುವ ಎಚ್ಚರಿಕೆಯ ಸಂದೇಶವನ್ನ ನೀಡ್ತಾ ಇದ್ದಾರೆ. ಶಿಕ್ಷಣ ಹಾಗೂ ಆರೋಗ್ಯದಿಂದ ವಂಚಿತರಾದ ಜನರು, ರಸ್ತೆಗಾಗಿ ಗ್ರಾಮಸ್ಥರು ತೀವ್ರ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಏನು ಚುನಾವಣಾ ಭರವಸೆ ಮರೆತಿದ್ದಾರೆ ಲಕ್ಷ್ಮಣ್ ಸವದಿ ಅವರು. ಹುಲಗಬಾಳ ಗ್ರಾಮದ ಜನರ ಆಕ್ರೋಶದ ನುಡಿ ಇದು. ನಮ್ಮ ಊರಿಗೆ ಹೆಣ್ಣು ಕೊಡ್ತಾ ಇಲ್ಲ, ಹೆರಿಗೆಯು ರಸ್ತೆಯಲ್ಲೇ ಆಗ್ತಾ ಇದೆ ಅಂತ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಈ ಊರು ಭಾರತದಲ್ಲಿದೆಯೋ ಅಥವಾ ಪಾಕಿಸ್ತಾನದಲ್ಲಿದೆಯೋ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮದಲ್ಲಿ ಜನರ ಆಕ್ರೋಶದ ನುಡಿಗಳು ಇವು. ಉತ್ತಮ ರಸ್ತೆ ಸಂಪರ್ಕ ಇಲ್ಲ, ಈ ಗ್ರಾಮದ ಸ್ಥಿತಿ ಇಂದು ಅಯೋಮಯವಾಗಿರುವಂತದ್ದು. ಹುಲಗಬಾಳ ಗ್ರಾಮದಿಂದ ಐನಾಪುರ ಮತ್ತು ಸಂಗಮೇಶ್ವರ ದೇವಸ್ಥಾನಕ್ಕೆ ಹೋಗೋ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಯಮಪಾಶದಂತಿದೆ. ಈ ರಸ್ತೆಯ ಕಾರಣದಿಂದಾಗಿ ಶಾಲಾ ಶಿಕ್ಷಕರು ಕೂಡ ಗ್ರಾಮಕ್ಕೆ ಬರೋಕೆ ಹಿಂದೇಟು ಆಗ್ತಾ ಇದ್ದಾರೆ. ಇದರಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ಗರ್ಭಿಣಿಯರನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಆಂಬ್ಯುಲೆನ್ಸ್ ಬರೋಕೆ ಸಾಧ್ಯ ಆಗ್ತಾ ಇಲ್ಲ. ಆಂಬ್ಯುಲೆನ್ಸ್ ಹತ್ತೋಕೆ ರೋಗಿಗಳನ್ನ 4 ಕಿಲೋಮೀಟರ್ ಹೊತ್ಕೊಂಡು ಹೋಗ್ಬೇಕಾಗೋ ಅನಿವಾರ್ಯತೆ ಇದೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಂಡ ಗ್ರಾಮ ಸಡಕ್ ಯೋಜನೆಯ ಕನಸು ಈ ಗ್ರಾಮದಲ್ಲಿ ಮಣ್ಣು ಪಾಲಾಗಿರುವಂತದ್ದು. ಚುನಾವಣಾ ಸಮಯದಲ್ಲಿ ಸಂಗಮೇಶ್ವರ ದೇವಸ್ಥಾನದಲ್ಲಿ ನಿಂತು ರಸ್ತೆ ಮಾಡಿಸ್ಕೊಡೋದಾಗಿ ಪ್ರಮಾಣ ಮಾಡಿದ್ದ ಶಾಸಕ ಲಕ್ಷ್ಮಣ್ ಸವದಿ ಅವರು ಗೆದ್ದ ಮೇಲೆ ಈ ಕಡೆ ತಿರುಗಿ ಕೂಡ ನೋಡಿಲ್ಲ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. 2000ಕ್ಕೂ ಹೆಚ್ಚು ಜನಸಂಖ್ಯೆ ಇರೋ ಈ ಗ್ರಾಮದಲ್ಲಿ 60% ಜನರು ಪ್ರತಿನಿತ್ಯ ಜೀವ ಕೈಯಲ್ಲಿ ಹಿಡಿದು ಸಂಚರಿಸ್ತಾ ಇದ್ದಾರೆ. ನಮಗೆ ರಸ್ತೆ ನೀಡದಿದ್ರೆ ನಾವು ನೇಣು ಹಾಕೊಳ್ಳೋದು ಒಂದೇ ಬಾಕಿ ಅಂತ ಸ್ಥಳೀಯರು ಭಾವನಾತ್ಮಕವಾಗಿ ತಮ್ಮ ನೋವು ತೋಡ್ಕೊಂಡಿದ್ದಾರೆ. ಪ್ರಭಾವಿ ಶಾಸಕರಾದ ಸವದಿ ಅವರು ಕೂಡಲೇ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿ ಈ ಸಮಸ್ಯೆಯನ್ನ ಸರಿಪಡಿಸಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯ ಆಗಿರುವಂತದ್ದು. ಯೋಗ ಅರ್ಥ ಆಗಿಲ್ಲ. ಹಲೋ
ಇವಾಗ ಅರ್ಥ ಆಗಿಲ್ಲ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಂತಹ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಆನಂದ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಎಸ್ ಸುರೇಖ, ಇದು ಕಳೆದ 15 ವರ್ಷಗಳಿಂದ ಒಂದು ಈ ಅತ್ತಿ ತಾಲೂಕಿನಲ್ಲಿ ಅವ್ಯವಸ್ಥೆ ತಾಂಡವಾಡ್ತಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ರಸ್ತೆಯ ಉದ್ದಕ್ಕೂ ಹುಳುವಳಿ ಗ್ರಾಮದ ಪ್ರತಿಶತ 60% ಜನ ಇದೇ ಒಂದು ರಸ್ತೆ ಅಕ್ಕಪಕ್ಕದಲ್ಲಿ ತೋಟಪಟ್ಟದಲ್ಲಿ ವಾಸವಾಗಿರುವಂತ ಒಂದು ಆ ಗ್ರಾಮಸ್ಥರು ಹೇಳುವಂತದ್ದು. ಯಾಕಂದ್ರೆ ಈ ರಸ್ತೆ ಹೇಗಿದೆ ಅಂತಂದ್ರೆ, ಈ ರಸ್ತೆಯಿಂದ ಅಲ್ಲಿ ಒಂದು ಕನ್ನಡ ಶಾಲೆ ಇದೆ. ಆ ಕನ್ನಡ ಶಾಲೆಗೂ ಕೂಡ ಯಾವ ಶಿಕ್ಷಕರು ಬರ್ತಾ ಇಲ್ಲ. ಈಗ ಒಂದು ಕಾರಣ, ಈ ಹಿಂದೆ 2 ವರ್ಷಗಳು ಶಾಲೆನೂ ಬಂದಿತ್ತು ಅನ್ನುವಂತ ಅಲ್ಲಿರುವಂತ ಜನರ ಆಕ್ರೋಶವಾಗಿದೆ. ಯಾಕಂತಂದ್ರೆ ಆ ಕಾರಣ ಕೇಳಿದ್ರೆ ಆ ಶಿಕ್ಷಕರು ಬರೋಕೆ ರಸ್ತೆ ಸರಿ ಇಲ್ಲ, ನೀವಲ್ಲಿ ಆ ಒಂದು ನಿಟ್ಟಿನಲ್ಲಿ ರೋದನೆ ವ್ಯಕ್ತಪಡ್ತಿದೆ. ಜೊತೆಗೆ ಇನ್ನೊಂದು ಹೇಳೋದಾದ್ರೆ, ಅಲ್ಲಿರುವಂತ ಯಾವುದೇ ರೋಗಿಗಳು ಹೋಗ್ಬೇಕಾದ್ರೆ, ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಆ ವಾಹನಗಳು ಕೂಡ ಅಲ್ಲಿ ಬರೋಕೆ ಹಿಂದೇಟು ಹಾಕ್ತವೆ ಅಂತ ಹೇಳುವಂತದ್ದು. ಯಾಕಂದ್ರೆ ಇಲ್ಲಿ ಸುಮಾರು ವರ್ಷಗಳಿಂದ ಇದೇ ಒಂದು ಅವ್ಯವಸ್ಥೆ. ಅಲ್ಲಿರುವಂತ ಸ್ಥಳೀಯರು ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ಈ ಹುಳುವಳಿ ಗ್ರಾಮ ಅನ್ನೋದು ಈ ಭಾರತ ದೇಶದಲ್ಲಿ ಇದೆಯೋ ಇಲ್ಲೋ, ಏನೋ ಪಾಕಿಸ್ತಾನ ಒಳಗಿದೆಯೋ ಅನ್ನುವಂತ ರೋಷವಾಗಿ ಈ ರೀತಿ ಮಾತಾಡುವಂತದ್ದು. ಮತ್ ಜೊತೆಗೆ ಹೇಳ್ತಿದ್ದಾರೆ, ಅಲ್ಲಿರುವಂತ ಸಾರ್ವಜನಿಕರು ಹೇಳ್ತಿದ್ದಾರೆ, ಈ ಚುನಾವಣೆ ಪ್ರಚಾರಕ್ಕೆ ಶಾಸಕರು ಲಕ್ಷ್ಮಣ ಸವದಿ ಅವ್ರ ಪ್ರಚಾರಕ್ಕೆ ಬಂದಂತ ಸಮಯದೊಳಗೆ ನಿಮ್ಮ ಸಮಸ್ಯೆ ಏನಿದೆ, ಆ ಸಮಸ್ಯೆಯನ್ನ ನಾ ಕೂಡಲೇ, ಈ ರಸ್ತೆ ಸಮಸ್ಯೆ ಇದೆಯಲ್ಲ, ಈ ಸಮಸ್ಯೆಯನ್ನ ಬಗೆಹರಿಸೋಣ ಅಂತ ಒಂದು ಭರವಸೆಯನ್ನು ನೀಡಿದಾರೆ ಅಂತ ಸ್ಥಳೀಯರು ಹೇಳಿದ್ರು. ಆದ್ರೂ ಬಿ ಕೂಡ ಇನ್ನು ಇಲ್ಲಿವರೆಗೂ ಕೂಡ ಒಂದ್ಸಲಾನು ಕೂಡ ಅಲ್ಲಿ ಭೇಟಿ ಆಗಿಲ್ಲ ಅನ್ನುವಂತ ಸ್ಥಳೀಯರ ಒಂದು ಮಾತಾಗಿದೆ. ಸುಮಾರು ಎಷ್ಟು ಗ್ರಾಮಗಳಿಗೆ ಈ ರಸ್ತೆ ಸಂಪರ್ಕವನ್ನ ಕಲ್ಪಿಸುತ್ತೆ? ಅಲ್ಲಿ ಹುಳುಬಾಳಿ ಗ್ರಾಮದಿಂದ ಐನಾಪುರ್ ರೋಡ್ ಹೋಗುವಂತ ಒಂದು ರಸ್ತೆ, ಅಲ್ಲಿಂದ ಸಂಗಮೇಶ್ವರ ದೇವಸ್ಥಾನ ಹೋಗುವಂತ ಒಂದು ಸುಮಾರು 1500 ಜನಸಂಖ್ಯೆ ಇರುವಂತ ಒಂದು ಏರಿಯಾ ಇದೆ ಸುರೇಖಾ. ಎಸ್ ಆನಂದ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈ ಗ್ರಾಮ ಸುಮಾರು ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತದ್ದು. ಈ ಗ್ರಾಮಕ್ಕೆ ಏನು ಲಕ್ಷ್ಮಣ್ ಸವದಿ ಅವರು ಭೇಟಿ ನೀಡಿದಾಗ್ಲೆಲ್ಲ ಈ ರಸ್ತೆಯನ್ನ ಸರಿಪಡಿಸ್ತೀವಿ ಅಂತ ಭರವಸೆಯನ್ನ ಕೊಡ್ತಾರೆ ಹೊರತು ಈ ಸಮಸ್ಯೆಯನ್ನ ಬಗೆಹರಿಸ್ತಾ ಇಲ್ಲ ಅಂತ ಗ್ರಾಮಸ್ಥರು ನೇರವಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ನೋದು ಆರೋಪ ಆಗಿದೆ ಇಲ್ಲಿ. ಹಲೋ,
ತಂತಿಲ್ಲ ಇವಾಗ ಅರ್ಥ ಆಗಿಲ್ಲ ಎಸ್, ಈ ಸಮಸ್ಯೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಗ್ರಾಮಸ್ಥರಾದಂತಹ ದಾಕ್ಷಾಯಿಣಿಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಿಮ್ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ರಸ್ತೆ ಇಲ್ಲ ಅನ್ನೋದು ಇಲ್ಲಿ ಸಮಸ್ಯೆ ಆಗಿರುವಂತದ್ದು. ಈ ಸಮಸ್ಯೆಯಿಂದ ಗ್ರಾಮಕ್ಕೆ ಶಿಕ್ಷಕರು ಬರ್ತಾ ಇಲ್ಲ, ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತ ಅನ್ನೋದು ಸಮಸ್ಯೆ ಎಷ್ಟರ ಮಟ್ಟಿಗಿದೆ? ಸಮಸ್ಯೆನ ಐತ್ರಿ ಮೇಡಮ್. ನಮ್ಮ ಊರಿಗೆ ನಮ್ಮ ಸೈಮೇಶ್ವರ್ಗಳು ಬರ್ಬೇಕಾದ್ರಿ ನೋಡ್ರಿ, ಗರ್ಭಿಣಿಯರು ಹೋಗಾಕು ಹಾದಿಲ್ರಿ. ಈಗ ಮೊನ್ನೆ ನಾನ ಗಾಡಿ ಮೇಲೆ ಬಿದ್ದು ಕಾಲ್ ಮುರ್ಕೊಂಡ್ರಿ. ಅಂದ್ರ ಗರ್ಸ್ ಹಾಕ್ತಾರ್ರಿ, ಹಾದಂತ ಒಟ್ಟ ಸರಿ ಇಲ್ರಿ ಮೇಡಮ್. ಊರಾಗ ಫುಲ್ ಹಿಡಿದು ಸೈಮೇಶ್ವರ ಗುಡಿ ಬರ್ಬೇಕಾದ್ರ ಒಟ್ಟ ಹಾದಂತ ಏನೋ ಇಲ್ರಿ. ಏನೋ ಒಂದ್ ವಾನ್ ನಮ್ಮನ್ನ ಒಯ್ಬ ಬರ್ರಿ ಅಂದ್ರುನು ಅವ್ರ ಬರಾಕ್ ಹೆಂಗ್ ಬರ್ಬೇಕ್ರಿ, ಅವ್ರ ಗಾಡಿ ಒಯ್ದು ನಡೆಯಂಗಿಲ್ರಿ. ಹಂಗಾಗಿ ಮಕ್ಕಳ ಶಿಕ್ಷೆನೂ ಅಸ್ತವ್ಯಸ್ತ ಐತಿ ನಮ್ಮಲ್ಲಿ. ಎಷ್ಟು ವರ್ಷಗಳಿಂದ ಇದೇ ರೀತಿ ಇದೆ? ಅಧಿಕಾರಿಗಳು ಯಾರು ಬಂದು ನಿಮ್ ಸಮಸ್ಯೆ ಕೇಳ್ತಾ ಇಲ್ವಾ? ಎಲ್ಲಾರು ಬರ್ತಾರಿ ಮೇಡಮ್, ಎಲ್ಲಾರು ಬರ್ತಾರಿ, ಮಾಡ್ತೀವ್ರಿ ನಾವೆಲ್ಲಾ ಸೌಲಭ್ಯ ಮಾಡಿ ಕೊಡ್ತೀವಿ ನಿಮಗ ತಾರ್ರಿ ಹೋಕಾರ್ರಿ, ಬರ್ತಾರಿ ಇಲೆಕ್ಷನ್ ಆಗ ಮಾಡ್ಕೋತಾರಿ ಹೋಕಾರಿ, ಬಂದ್ ಅನ್ನತಕ್ಕ ಯಾರು ಮಾಡಿಲ್ರಿ. ಗರ್ಸ್ ಹಾಕಿ ಸೊಕಾರಿ ಮತ್ತ ಅದ್ ಹೊಳಿ ಏರ್ದ ಎಲ್ಲಾ ಬೇಡಿಕೆ ಕೊಟ್ಟಿವ್ರಿ. ಹೊಳಿ ಏರಿದಾಗ ಇರಾಕ್ ಕೊಡ್ರಿ, ಒಂದ್ ಸ್ವಲ್ಪ ಜಾಗ ಮಾಡಿಕೊಡ್ರಿ ನಮಗ. ಅಂದ್ರ ಬಡವ್ರು ನಮಗ ಆತ್ಮಕ್ ಪೆಟ್ಟ ಹಚ್ಚನ ಮಾತಾಡ್ತೀವ್ರಿ ಮೇಡಮ್. ಅನುಭವ ಆಗೈತೆ ನಾವು ಮಾತಾಡ್ಬೇಕಾಗೈತ್ರಿ. ಈ ರೀತಿ ಒಂದ್ ಸಮಸ್ಯೆ ಇದ್ರು ಗ್ರಾಮಸ್ಥರಿಗೆ ಈ ರೀತಿ ಸಮಸ್ಯೆ ಇದ್ರು ಅಧಿಕಾರಿಗಳು ನಿಮ್ಗೆ ಏನು ಮಾಡ್ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಈ ರೀತಿ ಅಧಿಕಾರಿಗಳು ನಿಮ್ ಸಮಸ್ಯೆಗೆ ಸ್ಪಂದನೆ ನೀಡ್ಲಿಲ್ಲ ಅಂದ್ರೆ ಮುಂದಿನ ನಡೆ ಏನಿರ್ಬೋದು? ನಡೆ ಅಟ್ರು ಕೂಡ ಇಲ್ಲ, ಇನ್ನಷ್ಟು ಚರ್ಚೆ ಮಾಡಾಕತ್ತೀವ್ರಿ, ಎಲ್ಲಾ ಹೇಳ್ಕೊತ ಇದೀವ್ರಿ ಮೇಡಮ್. ಇನ್ನಷ್ಟು ಮತ್ತ ಮಾಹಿತಿ ಕೇಳ್ಕೊತಾರೆ ಎಲ್ಲ. ನಾವ್ ಒಟ್ರು ಮತ್ತ ಒಕ್ಕಟ್ಟಾಗಿ ಸರ್ ಮನಿಗೆ ಹೋಗು ಅನ್ನಕತ್ಯಾರ ಇಲ್ಲಿ. ಅದಕ್ಕೆ ಒಕ್ಕಟ್ಟಾಗಿ ಹೋಗೋಣ್ರಿ, ಇದು ಒಮ್ಮೆ ಕೊಟ್ಟದೀವಿ ಹಿಂಗು ಇದನ್ನು ಆಗ್ಲಿಕ್ಕಿನ ಅಂತೂ ಹತ್ತನಿಗೆ ಹೋಗೋದ್ರಿ ಸರ್ಗಳ ಮನಿಗೆ ಹೋಗೋಣ್ರಿ ಅನ್ನಕತ್ಯಾರ್ರಿ. ಇನ್ನ ಅಟ್ರು ಕೂಡಿ ಅದನ್ನ ಮಾತಾಡೋಣ ಅನ್ನಕತ್ಯಾರ. ನಾನ ನಟ ತಡೆ ಹಿಡ್ದೇವ್ರಿ, ಬ್ಯಾಡ್ರಿ ನಟ ಮಾಡು ಸರ್ಗಳ ಮೇಲೆ ನಂಬಿಕೆ ಐತ್ರಿ, ನಾ ಬಂದ ಮಾಡ್ತಾರ ಅನ್ನೋದು. ಸರ್ಗಳು ಮಾಡ್ತಾನ ನಂಬಿಕೆ ಐತ್ರಿ ನಮಗ, ಆದ್ರಿಂದ ನಾವ್ ಏನು ಮಾತಾಡಿಲ್ರಿ ಬಾಳ. ಯಾಕ್ರಿ ನಮಗ ತ್ರಾಸ ಆಗ್ಯಾನ ಮಾತಾಡಿವ್ರಿ. ಒಂದ್ ಪೇಷಂಟ್ ಹೋಗ್ಬೇಕಾದ್ರ ರೀ ಗಸಗನ್ ಹೋಗ ಊರಾನ್ ಡಾಕ್ಟರ್ ಒಳಗು ಸೈಮೇಶ್ ಗುಡಿಗೆ ಬರಾಂಗೇ ಇಲ್ರಿ. ಮೊದಲು ಒಂದ್ ಎಂತದೈತೇವ್ರಿ, ನಾವು ಹೋಗ್ಬೇಕಾದ್ರು ಹಿಂದೊಂದ್ ಮನುಷ್ಯ ಹೋಗ್ಬೇಕು, ಕುತ್ ಹೋಗ್ಬೇಕಾದ್ರ ನಡು ಹಿಡ್ಕೊಂಡ್ ಹೋಗ್ರಿ ಪೇಷಂಟ್ ರೀ. ವಾಹನಗಳು ಬರ್ಬೇಕಾದ್ರು ತ್ರಾಸ್ರಿ. ಹಾದ್ಯಾಗ ಹೋಗೋಗುತ್ತನ ನಮ್ಮ ಅತ್ತಿದ್ ಹೋಗಿದ್ ಬಿಡ್ರಿ ಜೀವ. ಅತ್ತನಿಗೆ ಹೋಗಟ್ಟ ಆಗಿಲ್ರಿ ನಮಗ್ ಇಲ್ಲಿ ಹಾದ್ಯಾಗ ಹೋಗದ್ರಿ. ಈಗ ಗಾಡಿ ಮೇಲೆ ನಾ ಇಲ್ಲಿ ಗಾಡಿ ಇದೇ ರೀತಿ ಸಮಸ್ಯೆ ಆಗೋದಂತೂ ನಿಜ. ಹ್ಞೂನ್ರಿ. ಧನ್ಯವಾದ. ಇಷ್ಟೊತ್ತು ನಮ್ ಜೊತೆ ಮಾತನಾಡಿದಕ್ಕೆ. ನಾವು ಕೂಡ ಅಧಿಕಾರಿಗಳಿಗೆ ಈ ವಿಷಯವನ್ನ ತಿಳಿಸ್ತೀವಿ. ನಾವು ಅವ್ರ ಕೈ ಮುಗಿದ್ ಬೇಡ್ಕೊತೀವ್ರಿ, ನಮಗ್ ಒಟ್ಟ ನಮ್ಮ ಮಕ್ಕಳಿಗೆ ನಮಗೊಂದ್ ಅನುಕೂಲ ಮಾಡ್ಕೊಲ್ರಿ. ನಾವು ಬಡ್ರದೀವ್ರಿ, ಅದ್ರಾಗಂತೂ ಜಂಗಮ್ರು ಇಲ್ಲೆಲ್ಲಾ ಈ ಕಡೆ ಅಂದಿವ್ ನೋಡ್ರಿ, ಅಟ್ರು ಬಡ ಮಕ್ಳ ಅದೀವ್ರಿ, ನಾವ್ ಅಟ್ರು ಬಡ್ರದೀವ್ರಿ. ಅವ್ರ ಮನೆಗೆ 2 ದಿನ ಹೊರೆ ಆಗುನ್ರಿ, ಪವನ್ಯಾರ್ ಬರ್ತಾರ್ರಿ, ನಿಮ್ ಊರಿ ಅಂತೂ ನಾವ್ ಸತ್ರ ಬರಂಗಿಲ್ಲ. ಹಿಂಗ್ ಪ್ರತಿಯೊಬ್ರು ಮಾತಾಡೋಕಾರಿ ನಮಗ ಹೆಣ್ಣು ಕೊಡುದಲ್ಲತ್ತಾರಿ. ಹೊಟ್ಲೆ ನಮ್ ಸ್ವಸ್ಥ್ಯಾರ ಕಳ್ಸ್ಬೇಕು, ಅಲ್ಲಿ ಕಳ್ಸೋರಿ ಅವ್ರನ್ನ ತಂದ್ರು ನಾವ್ ಕಳ್ಸಾಗ್ಲತ್ತಾರ. ನಮ್ ಹೆಣ್ಣು ಮಕ್ಕಳನ್ನ ಅಲ್ಲಿ ಕೊಟ್ಟದು ನಿಮ್ ಊರಿಗೆ ಹೆಂಗ್ ಕಳ್ಸುನು, ನಿಮ್ಗ್ ವಾಹನ ಸೌಲಭ್ಯ ಏನಿಲ್ಲ, ಹಾದಿ ಸರಿ ಇಲ್ಲ, ಹೆಂಗ್ ಕಳ್ಸುನು ಅವ್ರಿಗೆ ಯಪ್ಪ ಕಳ್ಸ್ರಿ ಅಂತ ನಾವ್ ತಂದ್ ಇಟ್ಕೋದ್ರಿ ಇಲ್ಲಿ. ಹೇಗ್ ಕಳ್ಸೋದು ಅಂತಾನೆ ಹಿಂದೇಟ್ ಆಗ್ತಾ ಇದಾರೆ. ಹೌದ್ರಿ, ನಮ್ ಮಕ್ಳ ಎಜುಕೇಶನ್ ಅಂತೂ ಎಲ್ಲಾ ಹಾಳಾಗಿಂತಾವ್ರಿ ಇಲ್ಲಿ. ಎಸ್ ಮೇಡಮ್, ನಾವು ಕೂಡ ಈ ಸುದ್ದಿನ ಅಧಿಕಾರಿಗಳಿಗೆ ಮುಟ್ಟೋವರೆಗೂ ಸುದ್ದಿ ಪ್ರಸಾರ ಮಾಡ್ತಾನೆ ಇರ್ತೀವಿ. ಧನ್ಯವಾದ ಮೇಡಮ್. ಎಸ್, ಗ್ರಾಮಸ್ಥರಾದಂತಹ ದಾಕ್ಷಾಯಿಣಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ರಸ್ತೆಯನ್ನ ನೋಡಿ, ಇಲ್ಲಿನ ಸಮಸ್ಯೆ ನೋಡಿ, ನಮ್ ಗ್ರಾಮದ ಯುವಕರಿಗೆ ಹೆಣ್ಣೆ ಕೊಡ್ತಾ ಇಲ್ಲ. ನಿಮ್ಮ ಊರಿಗೆ ಹೇಗ್ ಬರೋದು, ಅಥವಾ ಅವರ ತವರು ಮನೆ ಆಗಿರ್ಬೋದು, ಹೆಣ್ಮಕ್ಳನ್ನ ನೋಡಕ್ಕೆ ಬರುವಂತಹ ತವರು ಮನೆ ಅಪ್ಪ ಅಮ್ಮ ಇರುವಂತ ಅವ್ರು ಇರ್ಬೋದು, ಅವರು ಕೂಡ ಬರ್ತಾ ಇಲ್ಲ ನಮ್ಮ ಊರಿಗೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮೂರ್ಗೆ ಹೇಗ್ ಬರೋದು, ರಸ್ತೆ ಸರಿ ಇಲ್ಲ, ನಮ್ಗೇನಾದ್ರೂ ಆದ್ರೆ ಅಂತ ಅನ್ನೋ ಚಿಂತೆ ಅವ್ರಿಗೆ. ಈ ರೀತಿ ಇರುವಂತ ಸಮಸ್ಯೆಗೆ ಅಧಿಕಾರಿಗಳು ಬರ್ತಾರೆ, ಬಂದು ಏನು ಮಾಡಕ್ ಆಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಏನು ಈ ಆರೋಪದ ನಡುವೆ ಕೂಡ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮ್ಗೆ ನಂಬಿಕೆ ಇದೆ,
ಅಧಿಕಾರಿಗಳ ಆಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ನಮ್ಮ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಈ ಒಂದ್ ನಂಬಿಕೆಗೂ ಕೂಡ ಅವರು ಕಿಂಚಿತ್ತು ಗೌರವ ಕೊಡ್ತಾ ಇಲ್ಲ ಅಧಿಕಾರಿಗಳು. ಏನ್ ಗ್ರಾಮದವರು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ನಮ್ಗೆ ಈ ರಸ್ತೆ ಸರಿಪಡಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಇದೆ, ಆದ್ರೆ ಸುಮಾರು ವರ್ಷಗಳಿಂದ ಇದೇ ರೀತಿ ರಸ್ತೆ ಪಾಳ್ ಬಿದ್ದು ನಿಂತಿದ್ಯಲ್ಲ, ಅಧಿಕಾರಿಗಳಿಗೆ ಏನ್ ಮಾಡ್ತಾ ಇದ್ದೀರಾ? ಅಥವಾ ಅನುದಾನ ಇಲ್ವಾ? ಅನುದಾನ ಇದ್ರೂ ಕೂಡ ನೀವ್ ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಅನುಮಾನಕ್ಕೆ ಎಡೆ ಮಾಡ್ಕೊಡ್ತಾ ಇದೆ. ಎಸ್, ಇಲ್ಲಿ ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ ಭರವಸೆಯನ್ನ ಕೊಟ್ಟಿದ್ರು ಶಾಸಕರು. ಎಲೆಕ್ಷನ್ಗಿಂತ ಮುಂಚೆ ಬಂದು ವೋಟ್ ಕೇಳುವಂತ ಸಮಯದಲ್ಲಿ ಬಂದು ರಸ್ತೆ ಸರಿ ಮಾಡಿಸ್ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದೀರಾ. ಎಲೆಕ್ಷನ್ ಮುಗ್ದು ನೀವು ನಿಮ್ಮ ಪದವಿಗಳನ್ನ ತಗೊಂಡಿರ್ತೀರಾ, ಆದ್ರೆ ಇನ್ನು ಏನ್ ಮಾಡ್ತಾ ಇದ್ದೀರಾ? ನಿಮ್ ಶಾಸಕ ಸ್ಥಾನದಲ್ಲಿದ್ದೀರಾ. ಶಾಸಕ ಸ್ಥಾನದಲ್ಲಿದ್ರೂ ಕೂಡ ನೀವು ಈ ರಸ್ತೆಯನ್ನೇ ಸರಿಪಡಿಸಿಲ್ಲ. ಅಥವಾ ಯಾಕಿಷ್ಟು ನಿರ್ಲಕ್ಷ್ಯತನ ಮಾಡ್ತಾ ಇದ್ದೀರಾ? ಅಥವಾ ವೋಟ್ ಕೇಳುವಂತ ಸಮಯದಲ್ಲಿ ಮಾತ್ರ ಗ್ರಾಮಸ್ಥರು ಬೇಕು, ಅದಾದ್ಮೇಲೆ ಅವ್ರು ಬೇಡವಾ ನಿಮ್ಗೆ? ವೋಟಿಗೆ ಮಾತ್ರ ಬೇಕು, ನೀವು ಗೆಲ್ಲೋವರೆಗೂ ಮಾತ್ರ ಬೇಕು, ಅದಾದ್ಮೇಲೆ ಅವ್ರು ಹೇಗಾದ್ರೂ ಬಿದ್ದು ಸಾಯ್ಲಿ, ಗ್ರಾಮಸ್ಥರಿಗೆ ಏನಾದ್ರೂ ಆಗ್ಲಿ, ನಮ್ಗೆ ಏನಕ್ಕೆ ಬೇಕು? ನಾವು ಆರಾಮಾಗಿ AC ರೂಮಲ್ಲಿ AC ಮನೇಲಿ ಇರ್ತೀವಿ, ನಾವು ಆರಾಮಾಗಿರುವಂತಹ ರೋಡಲ್ಲಿ, ನೈಸ್ ರೋಡಲ್ಲಿ ಓಡಾಡ್ಕೊಂಡಿರ್ತೀವಿ. ಇಲ್ಲಿನ ಗ್ರಾಮಸ್ಥರು ಒದ್ದಾಡ್ಲಿ, ಏನಾದ್ರೂ ಆಗ್ಲಿ, ಅವ್ರಿಗೇನಾದ್ರೂ ಆಗ್ಲಿ, ಸಾಯ್ಲಿ, ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು ಅಥವಾ ಗ್ರಾಮಸ್ಥರು ಇರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ಮೋಟರ್ ಸೈಕಲ್ ಮೇಲೆ ಹೋಗಾಗ ಬಿದ್ದದ್ದು ಎರಡ್ ಸಾವಿರ ಐದು ಹೊಡೋಳಿ 2005 ಹಿಡ್ಕೊಂಡು 21 ವರ್ಷ ಹಾಕೊಂಡಿಲ್ಲ ಆಲ್ಮೋಸ್ಟ್. ಹಂಗೆ ಐತೆ 20 ವರ್ಷ ಹಿಂಗೆ ಐತಿ. ನೀವು ಮನಿ ಮಾಡಿಲ್ಲನ್ರಿ ಯಾರಿಗೆ? ನಾವು ಗಾಳಿಗೆ ನಮ್ಮನ್ನ ನೋಡ್ರಿ ನೀವು ಇಲ್ಲ ಯಾರಿಗಾರೆ ಲೆಟರ್ ಶಾಸಕರೇ ಅದು ಕೊಟ್ಟರೆ ಕೇಳತ್ತಾರೆ MLA MP ಇದು ಕೊಟ್ಟಾರಿ ಮಾಡ್ತಿರ್ತಾವ್ರಿ ಹಾಕ್ರಿ. ಹಲೋ 2005 ಹೊಡೋಳಿ 2005 ಹಿಡ್ಕೊಂಡು 21 ವರ್ಷ ಹಾಕೊಂಡಿಲ್ಲ ಆಲ್ಮೋಸ್ಟ್. ಹಂಗೆ ಎಸ್, ಈ ಬಗ್ಗೆ ಮತ್ತೊಬ್ರು ಗ್ರಾಮಸ್ಥರಾದಂತಹ ಗುರು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಮಸ್ಯೆ ಏನಿದೆ, ಅವ್ರಿಗೆ ಯಾವ ರೀತಿ ಈ ರಸ್ತೆಯಿಂದ ಯಾವ ರೀತಿ ಅನುಭವ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಗುರು ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ರಸ್ತೆ ಇದೇ ರೀತಿ ಇದೆ, ಆದ್ರೆ ಶಾಸಕರು ಬಂದು ಭರವಸೆ ಕೊಡ್ತಾರೆ, ಆದ್ರೆ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ನಿಮ್ಮ ಗ್ರಾಮದವರು ಹೇಳ್ತಾ ಇರುವಂತದ್ದು. ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ? ಏನೇನ್ ಸಮಸ್ಯೆ ಇದೆ? ಏನ್ ಸಮಸ್ಯೆ ಅಂದ್ರೆ ಮೇಡಮ್, ಪ್ರತಿ ವರ್ಷ ನಮ್ಗೆ ಕೃಷ್ಣಾ ಪ್ರವಾಹ ಬರ್ತಾ ಇದೆ ಹೊಳೆಯಿಂದ. ಮತ್ತೆ ನಮ್ಗೆ ಅದು ಯಾವುದೇ ರೀತಿಯಿಂದ ನಮ್ ಮೂಲ ಸೌಕರ್ಯ ಅದು ಮೊದಲಿಗೆ ನಮ್ಗೆ ರಸ್ತೆನೆ ನಮಗಿಲ್ಲ. ಸುಮಾರು ಹುಲುಬಳಿ ಗ್ರಾಮದಿಂದ ನಮ್ಮ ಕೂಡಲ ಸಂಗಮೇಶ್ವರ ದೇವಸ್ಥಾನಕ್ಕೆ 4 ಕಿಲೋಮೀಟರ್ ಮೇಡಮ್. ರಸ್ತೆ ಸಂಪರ್ಕನೇ ಇಲ್ಲ ಮೊದಲಿಗೆ.
ರಸ್ತೆ ಸುಮಾರು ಸಂಪರ್ಕ 20 ಇಲ್ಲದೆ ಇಲ್ಲಿ ಹಾ. ಶಾಲೆಗೆ ಶಿಕ್ಷಕರು ಕೂಡ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಶಾಲೆಗೆ ಶಿಕ್ಷಕರು ಸರಿಯಾಗಿ ಬರ್ತಾ ಇಲ್ಲ, ಯಾವುದೇ ರೀತಿ ಒಂದು ಆಂಬುಲೆನ್ಸ್ ಬರಂಗಿಲ್ಲ, ಯಾವುದೇ ಒಂದು ಡೆಲಿವರಿ ಪೇಷಂಟ್ ನಾವು ಒತ್ತನಿಗೆ ಮತ್ತೆ ಯಾವುದೇ ರೀತಿ ಪೇಷಂಟ್ ಕರ್ಕೊಂಡು ಹೋಗ್ಬೇಕು, ಯಾವುದೇ ವೆಹಿಕಲ್ ಬರ್ತಾ ಇಲ್ಲ. ಹ್ಮ್ 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 ನಾವು ಸ್ವಂತ ವ್ಯಾನ್ ಮೇಲೆ ಹೋಗ್ಬೇಕು, ಇಲ್ಲಾಂದ್ರೆ ಏನೋ ಯಾರನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಹ್ಮ್ 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 ಸರಿ ಸುಮಾರು ಒಂದು 20 ವರ್ಷ ಮೇಲೆ ಆಯ್ತು ನಮ್ಗೆ ರಸ್ತೆ ಮಾಡಿ ಈ ಕಡೆ ನಮ್ಮ ಅದಕ್ಕೆ ಕೂಡಲ ಸಂಗಮೇಶ್ವರ ರೋಡ್ ನ 20 ವರ್ಷ ಮೇಲೆ ಆಯ್ತು ಮಾಡಿ. ನಾವು ಸುಮಾರು 6ನೇ ಕ್ಲಾಸ್ ನಲ್ಲಿ ಇದ್ದೆ, ಅವಾಗ ರಸ್ತೆ ಆಗಿತ್ತು. ಓಹೋ, ನೀವು 6ನೇ ಕ್ಲಾಸ್ ನಿಂದ ಇರುವಂತ ಸಮಯದಿಂದನೂ ಇದುವರೆಗೂ ಯಾವುದೇ ರೀತಿ ರಸ್ತೆ ಸರಿನೇ ಆಗಿಲ್ಲ. ಸುಮಾರು ಹಂಗೆ 33 ವರ್ಷ 34ನೇ ವರ್ಷ ರನ್ನಿಂಗ್ ಇದೆ. ಹ್ಮ್ 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 ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರಸ್ತೆ ಇಲ್ಲ. ಎಷ್ಟೋ ಸರಿ ನಾವು ಗ್ರಾಮ ಪಂಚಾಯತಿಗೆ ಮನವಿ ಮಾಡಿದೀವಿ. ಅವ್ರೇನೇ ಹೇಳಿದ್ದಾರೆ, ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ? ಮಾಡ್ತೀವಿ ಅನುದಾನ ಇಲ್ಲ, ಫಂಡ್ ಇಲ್ಲ, ಮಾಡಾಕ್ ಕಳ್ಸಿದೀವಿ. ಹ್ಮ್ 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 ಮತ್ತ್ ಶಾಸಕರಿಗೆ ನಾವು ಮನವಿ ಎಷ್ಟೋ ಸರ್ತಿ ಶಾಸಕರಿಗೆ ಮನವಿ ಮಾಡಿದೀವಿ. ಹ್ಮ್ ಹ್ಮ್ ಅದು ಲಕ್ಷ್ಮಣ್ ಸವದಿ ಅವರು 3 ವರ್ಷ ಹಿಂದ್ಗಡೆ ಅವಾಗಿನಿಂದನೂ ಮನವಿ ಮಾಡಿದ್ದೀವಿ. ಹ್ಮ್ 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 ನಾವು ಅಂದ್ರೆ ಮನವಿ vote ಮಾಡಿ 3 ಕೇಳುವಂತ ಸಲ ಸಮಯದಲ್ಲಿ ಶಾಸಕರಾಗಿ ಅವ್ರು- ಹೋದ್ರೂ ಇನ್ನೂ ಆಗಿಲ್ಲ. ಓಟ್ ಕೇಳಕ್ ಬಂದಂತ ಸಮಯದಲ್ಲಿ ನಿಮ್ಗೆ ಭರವಸೆಯನ್ನ ಕೊಟ್ಟಿದ್ರು ಅಂತ ಕೂಡ ಹೇಳಿದಿರಾ. ಹೌದು, ಹೋದ ವರ್ಷ ಚುನಾವಣೆಯಲ್ಲಿ ಇಲ್ಲಿ ಸಂಗಮೇಶ್ವರ ಗುಡಿ ದೇವಸ್ಥಾನಕ್ಕೆ ಬಂದಿದ್ರು ಚುನಾವಣೆ ಪ್ರಚಾರಕ್ಕಾಗಿ. ಅವಾಗ ಫಸ್ಟ್ ಗೆ ನಾವ್ ಏನು ಕೇಳಿಲ್ಲ, ಬಂದ್ರು ಕುಂತ್ರು. ಫಸ್ಟ್ ಗೆ ಅವರಾಗೆ ನಿಂತು ಎದ್ನಿತ್ತು ನಮಗ್ ಹೇಳಿದ್ರು, ಆಶ್ವಾಸನೆ ಕೊಟ್ರು. ಇಲ್ಲ, ಮೊದಲಿಗೆ ನಿಮಗೆ ಇಲ್ಲಿ ರಸ್ತೆಯನ್ನು ಮಾಡಿಕೊಡ್ತೀನಿ ಮತ್ತು ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಅವರಾಗೆ ಹೇಳಿದ್ರು ಮೊದಲಿಗೆ ಇಲ್ಲಿ. ಈಗ ಮಾತ್ನಲ್ಲೇ ಇದೆಯೇ ಅಧಿಕಾರಿಗಳ ಭರವಸೆ, ಬರೀ ಮಾತ್ನಲ್ಲಿದೆ, ಕೆಲಸದಲ್ಲಿಲ್ಲ. ಈ ಬಗ್ಗೆ ಗ್ರಾಮಸ್ಥರು ಮುಂದಿನ ನಡೆ ಏನಿರ್ಬೋದು? ಮಾತಿನಲ್ಲಿ ಇನ್ನೊಂದ್ ಹೇಳ್ತಾರೆ ಮೇಡಮ್, ಸ್ಯಾಂಕ್ಷನ್ ನಿಮ್ದು ಆಲ್ರೆಡಿ ಸ್ಯಾಂಕ್ಷನ್ ಇದೆ ಇಲ್ಲಿ, ಮತ್ತು ಯಾವ್ದು ಬನಿಜ್ವಾಡ ಮತ್ತು ಹುಲುಗಳ ನಡಬಾರ್ಕ್ ಒಂದ್ ಅಗ್ರಾಣಿ ಇದೆ ಮೇಡಮ್. ಅದ್ರ ಬ್ರಿಡ್ಜ್ ಸ್ಯಾಂಕ್ಷನ್ ಸಲುವಾಗಿ ಲೇಟ್ ಆಗ್ತಾ ಇದೆ. 3 ಕೋಟಿ ಆಗಿತ್ತು, ಅದನ್ನ 5 ಕೋಟಿಗೆ ಹೆಚ್ಚುವರಿ ಮಾಡಕ್ ಕಳ್ಸಿದೀನಿ ಅಂತ ಹೇಳ್ತಾರ. ಅದು ಕರೇನೋ ಸುಳ್ಳು, ಅದೇನು ಸತ್ಯಾಸತ್ಯತೆ ನಮಗೇನು 20 ಗೊತ್ತಿಲ್ಲ. ವರ್ಷದಿಂದ ಬೇಕಂತ ಅದಕ್ಕೆ ಸಮಯ? ಹಾ, ಆಗಿನಿಂದನೂ ಇದನ್ನೇ ಹೇಳ್ತಾರೆ ಮೇಡಮ್. ಮತ್ತೆ ಈಗ ಇನ್ನು ಆಯ್ತು, ಬ್ಯಾಸಿಗೆ ಬಂತ, ಬ್ಯಾಸಿಗೆ ಮುಗಿತಾ, ಇನ್ ಮಳೆಗಾಲ ಸ್ಟಾರ್ಟ್, ಮಳೆಗಾಲಕ್ ಮಾಡ್ತೀನಿ ಅಂತಾರ. ಮಳೆಗಾಲ ಮುಗಿದ್ಮೇಲೆ ಚಳಿಗಾಲಕ್ ಅಂತಾರ, ಚಳಿಗಾಲ ಮುಗಿದ ಮತ್ತೆ ಬ್ಯಾಸಿಗೆ. ಇದೇ ರೀತಿ ಒಟ್ ಮುಂದ್ ಹಾಕೋತ ಪುಷಪ್ ಮಾಡ್ಕೋತ ಬರ್ತಾ ಇದಾರೆ ಮೇಡಮ್. ನಾವ್ ಅಂತದ್ ಏನ್ ಪಾಪ ಮಾಡಿದೀವಿ ಗೊತ್ತಿಲ್ಲ. ಈ ಗ್ರಾಮದಲ್ಲಿ ಈ ರೀತಿ ಸಮಸ್ಯೆ ಎದುರಿಸ್ತಾ ಇದೀವಿ ಅನ್ನೋದು ನಿಮ್ಮ ಅಸಮಾಧಾನ? ಅದೀವಿ ಮೇಡಮ್, ಏನ್ ಮಾಡ್ತಾ ಏನು ಮಾಡಕ್ ಅವಕಾಶನೇ ಇಲ್ಲ. ನಾವ್ ಎಷ್ಟೋ ಕಡೆ ಮನವಿನೇ ಕೊಟ್ಟಿವಿ, ಎಲ್ಲಾ ದಾಸೋದ್ ಮಾಡಿ ಎಲ್ಲಾ ಮಾಡಿ ಸುಮ್ನೆ ಕೂತ್ಕೊಂಡಿದ್ವಿ ಮೇಡಮ್. ಇದೇ ರೀತಿ ಶಾಸಕರು ಯಾವ್ದೇ ರೀತಿ ಸ್ಪಂದನೆ ನೀಡ್ಲಿಲ್ಲ ಅಂದ್ರೆ ನಿಮ್ ಗ್ರಾಮಸ್ಥರ ಮುಂದಿನ ನಡೆ ಏನು? ಮುಂದಿನ ನಡೆ ಮೇಡಮ್, ಬರುವಂತ ಚುನಾವಣೆ ಒಳಗ ಎಲ್ಲಾರು ನಿರ್ಧಾರ ಏನ್ ಮಾಡ್ತಾರೆ ಮೇಡಮ್. ಎಲ್ಲಾರಿಗೂ ಅನುಭವ ಐತಲ್ಲ, ಏನ್ ಎಲೆಕ್ಷನ್ ಬಹಿಷ್ಕಾರ ಹಾಕ್ಬಹುದು, ಏನೋ ಒಂದು ಇಲ್ಲಾಂದ್ರೆ ಅವ್ರನ್ನ ಬಿಟ್ಟು ಬೇರೆದವ್ರಿಗೆ ಮತ ಕೊಡಬಹುದು. ಅದನ್ನ ಎಲ್ಲಾರು ಎಲ್ಲಾರು ಏನೇನ್ ಯೋಚನೆ ಮಾಡ್ತಾರ, ಅವ್ರಿಗೆ ಮೈಂಡ್ ಸೆಟ್ ಏನಿರ್ತಲ್ಲ ಅವ್ರು ಮಾಡ್ತಾರೆ ಮೇಡಮ್. ತಕ್ಕ ಶಾಸ್ತ್ರಿ ಮಾತ್ರ ಕೊಟ್ಟೆ ಕೊಡ್ತಾರಂತ ನನ್ನ ಅನಿಸಿಕೆ ಮೇಡಮ್, ಮೋಸ್ಟ್ಲಿ ಬರೋ ಚುನಾವಣೆ ಒಳಗ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ವಾಹಿನಿಯ ಮೂಲಕ ಮಾತನಾಡಿದಕ್ಕೆ. ಮೇಡಮ್, ಇನ್ನೊಂದು ನಿಮ್ಮ ವಾಹಿನಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀನಿ ಮೇಡಮ್. ಹಾ ಸರ್, ಹೇಳಿ. ನಮಗೆ ಏನಿಲ್ಲ ಮೇಡಮ್, ನಿಮ್ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ವಾಹಿನಿಗೆ, ನಮಗೆ ಒಂದು ರಸ್ತೆ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಹಂಬ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸರ್, ನಾವು ಕೂಡ ಶಾಸಕರಿಗೆ ಈ ವಿಷಯ ಮುಟ್ಟೋವರೆಗೂ ನಾವು ಸುದ್ದಿಯನ್ನ ಬಿತ್ತರಿಸ್ತೀವಿ. ನಾವು ಕೂಡ ಅಷ್ಟು ಗಂಭೀರವಾಗಿ ಈ ವಿಷಯನ ಪರಿಗಣಿಸಿದ್ದೀವಿ. ಧನ್ಯವಾದಗಳು ಸರ್. ಎಸ್, ಇಲ್ಲಿ ನಾವು ಒಂದು ವಿಷಯವನ್ನ ನೋಡುವಂತದ್ದು, ಇವರು ಏನು ಗ್ರಾಮಸ್ಥರಾದಂತಹ ಗುರು ಅವರು ಏನು 6ನೇ ತರಗತಿ ಇದ್ದಂತ ಸಮಯದಿಂದನೂ ಕೂಡ ಈಗ ಅವರಿಗೆ ಒಂದು 35 ವರ್ಷ ಇದೆಯಂತೆ. ಆ ಸಮಯದಿಂದನೂ 6ನೇ ತರಗತಿ ಇದ್ದ ಸಮಯದಿಂದನೂ ಈ ರಸ್ತೆ ಇದೇ ರೀತಿ ನಿಂತಿದೆ. ಅವಾಗ್ಲಿಂದಾನು ಇಲ್ಲಿವರೆಗೂ ಕೂಡ ಅವರು ಇದೇ ರೀತಿ ಸಬೂಬುಗಳನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಾಮಗಾರಿ ನಡೀತಾ ಇದೆ, ಅದಾದ ನಂತರ ನಾವ್ ಇದನ್ನ ಸರಿಪಡಿಸ್ತೀವಿ. ಚಳಿಗಾಲ ಇದೆ, ಮಳೆಗಾಲ ಇದೆ, ಬೇಸಿಗೆಗಾಲ ಬರ್ತಾ ಇದೆ. ಈ ರೀತಿ ಎಲ್ಲನೂ ಮುಂದೂಡ್ತಾ ಇದ್ದಾರೆ, ಎಲ್ಲ ನೆಪಗಳನ್ನ ಹೇಳ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಎಸ್, ಜನಪ್ರತಿನಿಧಿ ಆಗಿರುವಂತಹ ಲಕ್ಷ್ಮಣ್ ಸವದಿ ಅವರು ಏನ್ ಮಾಡ್ತಾ ಇದ್ದೀರಾ? ಚುನಾವಣೆ ಸಮಯದಲ್ಲಿ ಹೋಗಿ ವೋಟ್ ಕೇಳಿದ್ದೀರಾ ಅಲ್ವಾ? ವೋಟ್ ಕೇಳಿ ರಸ್ತೆ ಮಾಡಿಸ್ಕೊಡ್ತೀವಿ ಅಂತ ನೀವು ಭರವಸೆಯನ್ನ ಕೂಡ ನೀಡಿದ್ದೀರಾ. ಆದ್ರೆ ಕೊಟ್ಟ ಭರವಸೆ ಎಲ್ಲಿ ಹೋಗಿದೆ? ಹೋದ್ ಸರಿ ಕೂಡ ನೀವೇ ಶಾಸಕರಾಗಿದ್ರಿ, ಈ ಸಾರಿ ಕೂಡ ನೀವೇ ಶಾಸಕರಾಗಿದ್ದೀರಾ. ಬರೀ ಮಾತಲ್ಲೇ ಇದೆ ಹೊರತು ನಿಮ್ಮ ಭರವಸೆ ಕೆಲಸದಲ್ಲಿ ಇಲ್ಲ. ಕೆಲಸ ಕಾರ್ಯ ಮಾಡೋದಕ್ಕೆ ನಿಮ್ಗೆ ಏನಾದ್ರೂ ಸಮಸ್ಯೆ ಇರ್ಬೋದಾ, ಅಥವಾ
ಸತತ 20 ವರ್ಷದಿಂದಾನು ಕೂಡ ಸತತವಾಗಿ ಈ ರೋಡು ಇದೇ ರೀತಿ ಇದೆ. ಏನು ಉದಾಹರಣೆಗೆ ಈ ವ್ಯಕ್ತಿ ಏನು ಗ್ರಾಮಸ್ಥರಾದಂತಹ ಗುರು ಅವರು ಏನು ಹೇಳಿದ್ರು ನೋಡಿದ್ರಲ್ಲ, ಅವರು 6ನೇ ತರಗತಿ ಇದ್ದಾಗಿಂದನೂ ಕೂಡ ಈ ರಸ್ತೆ ಇದೇ ರೀತಿ ಅಂದ್ರೆ 20 ವರ್ಷ ಬೇಕಾ ನಿಮ್ಗೆ ಈ ರಸ್ತೆನ ಸರಿಪಡಿಸೋಕೆ? ಅಥವಾ 20 ವರ್ಷದಿಂದನೂ ನಿಮ್ಗೆ ಅನುದಾನನೇ ಇಲ್ವಾ? ಅನುದಾನನೇ ಇಲ್ಲದೆ ಇದ್ದೀರಾಪ. ಏನು ಶಾಸಕರಿಗೆ ಈ ರೀತಿ ಒಂದು ತೊಂದರೆ ಆಗಿದ್ಯಾ? ಅಥವಾ ಸರ್ಕಾರದಲ್ಲಿ ಕೇಳೋಕೆ ಏನಾದ್ರೂ ನಿಮ್ಗೆ ಸಮಸ್ಯೆ ಇದೆಯಾ? ಓಟ್ ಕೇಳೋಕ್ ಮಾತ್ರ ಬರ್ತೀರಾ. ಓಟ್ ಕೇಳೋಕೆ ಬಂದಂತ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಓಟ್ ಕೇಳೋಕೆ ಬಂದಂತ ಸಂದರ್ಭದಲ್ಲಿ ಸರಿಯಾಗಿ ಒಂದು ಮುಟ್ಟು ನೋಡುವ ಹಾಗೆ ಒಂದು ಏಟ್ ಕೊಡೋ ರೀತಿ ಅವರಿಗೆ ಬಹಿಷ್ಕಾರ ಆಗ್ತೀವಿ, ಚುನಾವಣಾ ಬಹಿಷ್ಕಾರ ಹಾಕಿರ್ಬೋದು, ಈ ರೀತಿ ಕೆಲಸವನ್ನು ನಾವು ಮಾಡೋದಕ್ಕೆ ಚಿಂತನೆಯನ್ನ ನಡೆಸ್ತೀವಿ ಅಂತ ಹೇಳ್ತಿದ್ರು ಗ್ರಾಮಸ್ಥರು. ನೀವು ಅದೇ ರೀತಿ ಕ್ರಮವನ್ನ ತೆಗೆದುಕೊಳ್ಳಿ. ಚುನಾವಣೆ ಸಮಯದಲ್ಲಿ ನಿಮ್ಮ ಹತ್ರ ಬಂದು ಏನು ಓಟ್ ಕೇಳ್ತಾರಲ್ಲ, ಆ ಸಮಯದಲ್ಲಿ ನೀವು ಸರಿಯಾಗಿ ಒಂದು ಅವ್ರಿಗೆ ಎಚ್ಚರಿಕೆಯನ್ನ ನೀಡಿ. ನಮ್ಮ ಸಮಸ್ಯೆಗಳನ್ನ ನೀವು ಬಗೆಹರಿಸಲಿಲ್ಲ ಅಂತಂದ್ರೆ ನಿಮಗೆ ಯಾಕೆ ನಾವು ಓಟ್ ಹಾಕ್ಬೇಕು ಅನ್ನೋದು ಗ್ರಾಮಸ್ಥರು ಗಂಭೀರವಾಗಿ ಪರಿಗಣಿಸಿ ಪ್ರಶ್ನೆಯನ್ನ ಮಾಡ್ಬೇಕು ಇಲ್ಲಿ. ಸರ, ಇವತ್ತ ಅಥಣಿ ತಾಲೂಕಿನಲ್ಲಿ ಕೆಲವೊಂದು ಹಳ್ಳಿ ದುರದೃಷ್ಟಕರವಾಗಿ ಉಳಿದಾವೆ. ಯಾಕಪ್ಪ ಅಂದ್ರೆ ರಸ್ತೆಗಳು ಇಲ್ಲದಕ್ಕಾಗಿ. ಈಗ ಹುಲಗಬಾಳಿ, ಅಥಣಿ ತಾಲೂಕಿನ ಹುಲಗಬಾಳಿ ಗ್ರಾಮದಿಂದ ಸಂಗಯ್ಯನಗುಡಿ ಅಂತೇಳಿ ದೊಡ್ಡ ಒಂದು ದೇವಸ್ಥಾನ ಐತಿ. ಆ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ ಅದನ್ನು ಯಾವಾಗ ಮಾಡ್ಯಾರೋ ಗೊತ್ತಿಲ್ಲ. ಅಲ್ಲಿ ಜನ ಸಾವಿರಾರು ನಮ್ಮ ರೈತ ಮಕ್ಕಳದಾರು, ಶಾಲೆ ಮಕ್ಕಳದಾರು, ತಾಯಂದಿರದಾರು, ವೃದ್ಧರದಾರು. ಮತ್ತು ಆ ಪರಿಸ್ಥಿತಿಯಾಗಿ ಅಲ್ಲಿ ಒಂದು ರಸ್ತೆ ಇಲ್ಲದಕ್ಕಾಗಿ ದವಾಖಾನೆಗೆ ಹೋಗೋದು ಸಮಸ್ಯೆ, ಹುಡುಗರು ಶಾಲೆಗೆ ಹೋಗೋದು ಸಮಸ್ಯೆ. ಅದಕ್ಕೆ ಇಂಥ ಪರಿಸ್ಥಿತಿ ಇದ್ದಿದ್ದರಿಂದ ಅಥಣಿ ತಾಲೂಕಿನಲ್ಲಿ ಇಲೆಕ್ಷನ್ ಬಂದಾಗ ಆಶ್ವಾಸನೆ ಕೊಟ್ಟ ಹೋಗ್ತಾರಲ್ಲ, ಅವ್ರಿಗೆ ಅಧಿಕಾರಿಗಳಾಗಲಿ ಇಲೆಕ್ಷನ್ ಬಂದಾಗ ಆಶ್ವಾಸನೆ ಕೊಟ್ಟವರಾಗಲಿ ಈಗ ಬಂದ ಆ ರಸ್ತೆ ಐತೋ ಇಲ್ಲೋ ಅವ್ರ ನೋವು ಏನೋ ಅನ್ನೋದ ಇಲೆಕ್ಷನ್ ಬಂದಾಗ ಅಷ್ಟ ಅದಲ್ಲಿ ಹೋಗಿ ಕೇಳಬಾರ್ದು. ಈ ಸಂದರ್ಭದಲ್ಲಿ ಇಲೆಕ್ಷನ್ ಆಗಿ ಈಗ 2-3 ವರ್ಷ ಆಯ್ತು, ಇನ್ನೂ ಆ ರಸ್ತೆ ಆಗಿಲ್ಲ. ಆ ರೈತರನ್ನು, ಆ ತಾಯಂದಿರನ್ನು ದೊಡ್ಡ ನೋವಿನ ಕಥೆ ಐತಿ. ನಮ್ಮ ಗಮನಕ್ಕೆ ಬಂದಾಗ ಇದನ್ನು ತಕ್ಷಣ ಮತ್ತು ತಾಲೂಕಾ ಆಡಳಿತ ಕೂಡಿಕೊಂಡ ಆ ರಸ್ತೆಯನ್ನು ತಕ್ಷಣ 8 ದಿನದೊಳಗೆ ಮಾಡದೇ ಇದ್ರೆ ಇಡೀ ತಾಲೂಕಿನಾದ್ಯಂತ ನಿಮ್ಮ ಮನೆ ಮುಂದಾಗ್ಲಿ, ಬೇಕಾದ್ರೆ ಅಧಿಕಾರಿಗಳ ಅಧಿಕಾರಿ ಮುಂದಾಗ್ಲಿ ನಾವು ಎಲ್ಲ ರೈತರು ಕೂಡ್ಕೊಂಡು ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ. ಅದು ಹಿಂದೂ ಅಂದ್ ಮುಂದೊಂದು ತಗೊಂಡು ಕುಡಿಯು ಶಾಣೆ ಹೋಗಿ ಹಚ್ತಾರ. ಇದಕ್ಕಂಗಿಲ್ಲ, ಮಕ್ಕಳು ಸಾಲಿ ಅಂತೂ ಬಿಡಿಸಿ ದನ ಕಾಯಿ ಹಚ್ಚಿದ ನಾವು. ಮತ್ತೆ ಏನ್ ಮಾಡಿದ್ರಿ? ಸಾಲಿಗೆ ಹೋಗಂಗಿಲ್ಲ, ಯಾವ್ದನ್ನ ಇಲ್ಲಿ ಏನ್ ಮಾಡೋದು? ಐತಲ್ರಿ ಸಾಲೆ ಎಲ್ಲ ಐತಿ. ಏನ್ ಮಾಡಿದ್ರಿ? ಅವ್ರು ಯಪ್ಪ ಬರ್ತಾರ್ರಿ ಪಾಪ, ಅವ್ರು ಎಷ್ಟೋದಿಗೆ ಬರ್ತಾರ, ಒಂದ್ ಮಾಡ್ತಾರ ಹೋಗ್ತಾರ. ಒಂದಾಗ ಅವ್ರು ವಾಲಿ ಅನ್ಕೋತಾನ, ಅವ್ರಿಗೆ ಯಪ್ಪ ಬೇಕ್ರಿ ನಾವ್ ಅವ್ರದ್ದೆಲ್ಲ ಯಪ್ಪ ಅಂದಾಗ ಬರ್ತಾರೆ. ಅವ್ರು ಕಲ್ಸಾಕ್ರಿ ನಮ್ಮ ಮಕ್ಳದ ಒಂದ್ 4-5 ವರ್ಷ ಇಲ್ಲಿ ಬೇಕಲ್ಲ ಮಕ್ಕಳಿಗೆ. ಅದನ್ನ ಮಾಡಿದ್ವಿ, ಯಾವುದು ಇಲ್ಲಿ ನೋಡುವ ಇಲ್ಲಂತೂ ಮೇಸ್ ರೋಡ್ ಈಗಂತೂ ಒಟ್ಟದಾದಿಲ್ಲ. ಹಾದಿ ಪೂರ್ತಿ ಅಂತೂ ಇಲ್ಲಿ ಹಿಡ್ದ ಊರ ಹಿಡ್ದ ಐನಾಪುರ ಈ ಕಡೆ ಹಿಡ್ದತ್ ಯಾರ್ಯಾರು ಅದಿಲ್ಲ, ಯಾರ್ಯಾರು ಇಲ್ಲ ನಮಗಿಲ್ಲಿ ಐಗೋಳಿಗೆ ಇಲ್ಲ. ಒಟ್ಟ ತಟಾರ್ದಾಗ ಯಾರು ಬಡ್ರೋದಿ ಒಟ್ರು ನಾವು ದೌಡರಂತೂ ಯಾರು ಇಲ್ಲಿ ತಟಾರ್ದಾರ ಒಟ್ಟ ಅಟ್ರು ಬಡ್ರದೀವಿ. ನಮ್ಮನ್ನ ಮೋಸ ಮಾಡಕತ್ತ ಯಾರು ಹೋಟಿಗೆ ಬರ್ತಾರೆ ಹೆಂಗಸಂತ ಮಾತಾಡ್ಬಿಟ್ಟು ನಮ್ಮ ಮನೆ ಯಾರು ಹೋಗಲ್ಲ ಹೇಳಿ ನಾವು ಹೋಟಿಗೆಂದಂತೂ ಇನ್ನೇನಾಗತ್ತೆ ಅಲ್ಲಿ ಯಾವ ಬರ್ತಾನ ಕೊಟ್ಟ. ಡಿಸ್ಟಿಕ್ ಅಥಣಿ ತಾಲೂಕು ಹುಲಗಬಾಳಿ ಗ್ರಾಮ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಇಲ್ಲ, ಇಲ್ಲಿ ನಮ್ಮ ಭಾರತ ದೇಶದಾಗ ಇಲ್ಲ. ಯಾಕಂತಂದ್ರ ಯಾವ ಸರ್ಕಾರನು ನಮ್ಮ ಹುಲಗಬಾಳಿ ಮತ್ತು ಕೂಡಲ ಸಂಗಮ ಇರ್ತಕ್ಕಂಥ ರಸ್ತೆಯನ್ನ ಮಾಡಂಗ ಇಲ್ಲ. ನನ್ನ ತಿಳ್ತಾಪಕ್ಕಿ ನಾನು 10 ವರ್ಷ ಆಯ್ತು ನಾನು ನೋಡಾಕತ್ತೀನಿ. 10 ವರ್ಷದಿಂದ ಹಿಂಗ ಐತಿ ಹಾದಿ. ನಾವು ಶಾಲೆಗೆ ಹೋಗ್ಬೇಕಂದ್ರೆ ಇಲ್ಲಿ ಆಗಲಿಲ್ಲ. ನಾವು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿ ವಸತಿ ಮಾಡಿ ಅಲ್ಲೇ ಶಾಲೆ ಕಲ್ತು ಬಂದ್ವಿ. ಯಾಕಂತಂದ್ರ ಇಲ್ಲಿ ಹಾದಿ ಅಂತರೂ ದುರ್ವ್ಯವಸ್ಥೆ ಐತಿ. ಅದ್ರ ಸಲುವಾಗಿ ಮತ್ತು ಎಲ್ಲರೂ ಎಲೆಕ್ಷನ್ ಟೈಮ್ ಬರ್ತಾರ ಮತ್ತು ಹೋಗ್ತಾರ, ಎಲೆಕ್ಷನ್ ಮುಗಿತಾವ ಗೆಲ್ತಾರ, ಅವ್ರ ಆ ಕಡೆ ನಾವು ಈ ಕಡೆ ಮತ್ತು ವಾಪಸ್ ಯಾರು ಕೇಳಂಗಿಲ್ಲ, ಏನಿಲ್ಲ. ಮತ್ತೀಗ ಏನೋ ಒಂದು ಅರ್ಜೆಂಟ್ ಕೆಲಸ ಇದ್ರೆ, ಏನರ ಒಂದು ಅರ್ಜೆಂಟ್ ಇದ್ರೆ, ಏನೋ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಸೀರಿಯಸ್ ಇದ್ರೆ ಹೋಗ್ಬೇಕಂದ್ರೆ ಏನೋ ಮುಗಿತ ಅದು ಪೇಷಂಟ್ ಕುಲ್ಲ ಆಗುತ್ತಂದ, ಇಲ್ಲಕಂದ್ರೆ ಏನೋ ಒಂದು ಅಸ್ತವ್ಯಸ್ತ ಆಗುತ್ತೆ. ಮತ್ತು ಡೆಲಿವರಿ ಪೇಷಂಟ್ದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಮಳೆಗಾಲದಾಗಂತೂ ಮುಗಿದು ಹೋಯ್ತು, ಯಾವುದೇ ಅಂತೂ ಅನುಕೂಲ ಇರೋಂಗಿಲ್ಲ. ನಮ್ಮ ಸೈಕಲ್ ಮೋಟ್ರು ಹೋಗಂಗಿಲ್ಲ, ಯಾವ ಇಲ್ಲ, ಪ್ರೈವೇಟ್ ಗಾಡಿಗಳು ಬರೋಂಗಿಲ್ಲ, ಏನೂ ಇಲ್ಲ. ಮತ್ತು ಈಗ ನಮ್ಮ ರೋಡಿಗೆ ಅಂದ್ರೆ ಪವನ್ಯಾರ ಬರೋಂಗಿಲ್ಲ ನಮ್ಮ ರೋಡಿಗೆ, ನಿಮ್ಮ ರೋಡಿಗೆ ಬರಂಗೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ಶಾಲಿ ಹುಡುಗರ ವ್ಯವಸ್ಥೆ ಆಗೈತಿ. ಇಲ್ಲಿ
ಸಾಲ ಐತಿ ಮತ್ತು ಊರಾಗ ಸಾಲ ಐತಿ. ಊರಾಗ ಚಲೋ ಸಾಲಿ ಕಳಿಸ್ಬೇಕಂದ್ರೆ ನಮ್ಮ ಹುಡುಗರು ಹೋಗ್ಬೇಕಂದ್ರೆ ನಮ್ಗೆ ಯಾವ ಪ್ರೈವೇಟ್ ಗಾಡಿನೂ ಸಿಗೋದಿಲ್ಲ. ಆ ಒಂದು ದುಷ್ಪರಿಣಾಮಗಳು ನಮ್ಮ ಊರ ಮೇಲೆ, ನಮ್ಮ ಗ್ರಾಮಸ್ಥರ ಮೇಲೆ ಬೀಳಾಕತ್ತಾವ. ಯಾವುದೇ ರೀತಿಯ ಯಾರು ನಮ್ಮ ಗ್ರಾಮ ಪಂಚಾಯತಿ ಹಿಡಿದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕೇಂದ್ರ ಎಲ್ಲ ಯಾರು ಈ ಕಡೆ ಅಂತೂ ತಿರುಗಿ ನೋಡಬಾರ್ದು. ಯಾಕಂದ್ರೆ ನಮ್ಗೆ ನನಗೆ ಅನ್ಸಿದ ಮಟ್ಟಿಗೆ ಇದು ಯಾಕೆ ನಮ್ಮ ಹುಲುಬಾಳಿ ನಮ್ಮ ಭಾರತ ದೇಶದಾಗಿಲ್ಲ, ಯಾವುದೋ ಪಾಕಿಸ್ತಾನ ದೇಶದಾಗ